ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಈ ಆಗಸ್ಟ್ 17, 18, 19, 20ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊರಗಡೆಗೆ ಕಾಣಿಸದಂತೆ ಒಂದು ಪ್ರಮುಖ ಬದಲಾವಣೆ ನಡೆಯಲಿದೆ. ಈ ಬದಲಾವಣೆಯು ಒಮ್ಮೆಲೇ ಎಲ್ಲರಿಗೂ ಕಾಣಿಸುವ ರೀತಿಯಲ್ಲಿ ಆಗದೆ, ಮೊದಲಿಗೆ ಒಂದು ಸಣ್ಣ ಸಂಕೇತವಾಗಿ, ಒಂದು ಸುದ್ದಿಯಾಗಿ, ಒಬ್ಬ ವ್ಯಕ್ತಿಯ ಮೂಲಕ ಬರುವ ಮಾಹಿತಿಯಾಗಿ, ಒಂದು ಅವಕಾಶದ ರೂಪದಲ್ಲಿ ಅಥವಾ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರದ ರೂಪದಲ್ಲಿ ಪ್ರಾರಂಭವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ವೃಶ್ಚಿಕ ರಾಶಿಯವರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು. ಈ 4 ದಿನಗಳಿಗೆ ನಾವು ಹೇಳಲಿರುವ ಮುಖ್ಯ ವಿಷಯವೆಂದರೆ ಮೌನವಾಗಿ ನಡೆಯುವ ವಿಧಿಯ ಬದಲಾವಣೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ವಿಷಯವೊಂದು ಏಕೆ ತಡವಾಗುತ್ತಿದೆ, ನೀವು ಕೈಬಿಟ್ಟಿದ್ದೀರಿ ಅಂದುಕೊಂಡಿದ್ದ ಅವಕಾಶವೊಂದು ಮತ್ತೆ ನಿಮ್ಮ ಮುಂದೆ ಏಕೆ ಬರಬಹುದು, ನಿಮಗೆ ದೂರವಾದ ವ್ಯಕ್ತಿಯಿಂದ ಏಕೆ ಮಾಹಿತಿ ಬರಬಹುದು, ಉದ್ಯೋಗ, ವ್ಯಾಪಾರ, ಹಣ, ಕುಟುಂಬ, ಪ್ರೀತಿ ಅಥವಾ ವಿವಾಹಕ್ಕೆ ಸಂಬಂಧಿಸಿದ ಯಾವ ವಿಷಯದಲ್ಲಿ ಮೌನವಾಗಿ ಬದಲಾವಣೆ ಪ್ರಾರಂಭವಾಗುತ್ತದೆ. ಈ 4 ದಿನಗಳಲ್ಲಿ ಯಾವ ದಿನ ನಿಮಗೆ ಮುಖ್ಯವಾದದ್ದು, ಯಾವ ದಿನ ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು, ಎಲ್ಲಿ ಜಾಗರೂಕರಾಗಿರಬೇಕು, ಯಾವ ಸ್ಥಳಕ್ಕೆ ಹೋಗುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಹೆಚ್ಚಾಗುತ್ತದೆ ಮತ್ತು ಎಂತಹ ಪರಿಹಾರಗಳನ್ನು ಮಾಡಬೇಕು ಎಂಬುದೆಲ್ಲವನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷವಾದ ಸ್ವಭಾವವಿರುತ್ತದೆ. ನೀವು ಒಂದು ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಂಡ ನಂತರ ಅದನ್ನು ಸಾಧಿಸಲು ಎಷ್ಟೇ ಕಷ್ಟ ಬಂದರೂ ಸಹಿಸಿಕೊಳ್ಳಬಲ್ಲಿರಿ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಎಲ್ಲರಿಗೂ ಹೇಳುವುದಿಲ್ಲ, ನಿಮ್ಮ ನೋವನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ನೀವು ಮೌನವಾಗಿರುವುದನ್ನು ಕೆಲವರು ದೌರ್ಬಲ್ಯವೆಂದು ಭಾವಿಸುತ್ತಾರೆ. ಆದರೆ ನಿಮ್ಮ ವಿಷಯದಲ್ಲಿ ಆ ಮೌನವೇ ಒಂದು ಶಕ್ತಿ. ಅದೇ ಕಾರಣದಿಂದ ಈ ಆಗಸ್ಟ್ 17ರಿಂದ 20ರ ನಡುವೆ ನಡೆಯುವ ಸಣ್ಣ ಸಣ್ಣ ಬೆಳವಣಿಗೆಗಳನ್ನು ನೀವು ಗಮನಿಸಬೇಕು. ಏಕೆಂದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಪ್ರಾರಂಭವಾಗುವ ಮೊದಲು ಸಣ್ಣ ಸಂಕೇತ ಬರಬಹುದು. ಈ ವಿಡಿಯೋದಲ್ಲಿ ಕುಟುಂಬದಲ್ಲಿ ಯಾವ ಬದಲಾವಣೆ ಬರಬಹುದು, ಗಂಡ ಹೆಂಡತಿಯ ನಡುವಿನ ಪರಿಸ್ಥಿತಿ ಹೇಗಿರುತ್ತದೆ, ಪ್ರೀತಿಯಲ್ಲಿರುವವರಿಗೆ ಯಾವ ಸಂಕೇತ ಕಾಣಿಸುತ್ತದೆ, ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಎಂತಹ ಅವಕಾಶ ಬರಬಹುದು, ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಗುರುತಿಸುವಿಕೆ ಹೇಗಿರಬಹುದು, ವ್ಯಾಪಾರದಲ್ಲಿ ಯಾರನ್ನು ನಂಬಬೇಕು, ಹಣದ ವಿಷಯದಲ್ಲಿ ಎಲ್ಲಿ ಜಾಗರೂಕರಾಗಿರಬೇಕು, ಆರೋಗ್ಯದ ವಿಷಯದಲ್ಲಿ ಯಾವ ವಿಷಯವನ್ನು ನಿರ್ಲಕ್ಷಿಸಬಾರದು ಎಂಬ ವಿಷಯಗಳನ್ನು ಸಹ ಒಂದೊಂದಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರೇ, ಒಂದು ಮುಖ್ಯವಾದ ವಿಷಯ, ಆಗಸ್ಟ್ 17ರಿಂದ 20ರ ನಡುವೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಸಣ್ಣ ಘಟನೆಯನ್ನು ಭಯದಿಂದ ನೋಡಬೇಡಿ. ಕೆಲವು ಘಟನೆಗಳು ನಿಮ್ಮನ್ನು ಪರೀಕ್ಷಿಸಲು ಬರಬಹುದು, ಕೆಲವು ಘಟನೆಗಳು ನಿಮಗೆ ಹೊಸ ದಾರಿಯನ್ನು ತೋರಿಸಲು ಬರಬಹುದು. ಮುಖ್ಯವಾಗಿ ನೀವು ಬಹಳ ದಿನಗಳಿಂದ ಕಾಯುತ್ತಿರುವ ವಿಷಯದ ಬಗ್ಗೆ ಈ 4 ದಿನಗಳಲ್ಲಿ ಒಂದು ಸಂಕೇತ ಕಾಣಿಸಿದರೆ ಅದನ್ನು ತಕ್ಷಣವೇ ತಿರಸ್ಕರಿಸದೆ ಪೂರ್ತಿಯಾಗಿ ಪರಿಶೀಲಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಕೊನೆಯವರೆಗೂ ತಪ್ಪದೇ ನೋಡಿ. ನೀವಿನ್ನೂ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸುವ ಗಂಟೆಯ ಗುರುತನ್ನೂ ಸಹ ಒತ್ತಿ. ಯಾಕೆಂದರೆ ನಿಮ್ಮ ರಾಶಿಗೆ ಸಂಬಂಧಿಸಿದ ಪ್ರಮುಖ ಫಲಿತಾಂಶಗಳು, ಪರಿಹಾರಗಳು ಮತ್ತು ಗ್ರಹಗಳ ಪ್ರಭಾವಗಳು ನಿಮಗೆ ಸರಿಯಾದ ಸಮಯಕ್ಕೆ ತಲುಪುತ್ತವೆ. ಇನ್ನೊಂದು ಪ್ರಮುಖ ವಿಷಯವೆಂದರೆ ಈ ವಿಡಿಯೋದಲ್ಲಿ ನಿಮಗೆ ಹೇಳುವ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದಾದರೂ ನಿಜವಾಗಿಯೂ ನಡೆಯುತ್ತಿದೆಯೇ, ಈಗಾಗಲೇ ನಡೆಯುತ್ತಿದೆಯೇ ಅಥವಾ ಮುಂದೆ ನಡೆಯುತ್ತದೆಯೇ ಎಂಬುದನ್ನು ವಿಡಿಯೋ ನೋಡಿದ ನಂತರ ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಹೇಳಿದ ಫಲಿತಾಂಶ ನಡೆದಿದೆ ಅಥವಾ ಇನ್ನೂ ನಡೆದಿಲ್ಲ ಎಂದು ಸ್ಪಷ್ಟವಾಗಿ ಕಮೆಂಟ್ ಮಾಡಿ. ನಿಮ್ಮ ಅನುಭವವು ಇತರ ವೃಶ್ಚಿಕ ರಾಶಿಯವರಿಗೂ ಉಪಯುಕ್ತವಾಗುತ್ತದೆ. ಇನ್ನು ವೃಶ್ಚಿಕ ರಾಶಿಯವರು ತಡಮಾಡದೆ ಆಗಸ್ಟ್ 17, 18, 19, 20ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಮೌನವಾಗಿ ನಡೆಯುವ ಆ ವಿಧಿಯ ಬದಲಾವಣೆ ಏನೆಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 17ರಿಂದ 20ರವರೆಗೆ ಸಾಮಾನ್ಯವಾಗಿ ಕಾಣಿಸುವ ದಿನಗಳಲ್ಲ. ಹೊರಗೆ ನೋಡಿದರೆ ದೊಡ್ಡ ಬದಲಾವಣೆ ಏನೂ ನಡೆಯದಂತೆಯೇ ಇರುತ್ತದೆ. ಆದರೆ ನಿಮ್ಮ ಜೀವನದ ಒಳಗಡೆ ಒಂದು ನಿರ್ಧಾರ ರೂಪುಗೊಳ್ಳುತ್ತದೆ. ಒಂದು ವಿಷಯದ ಬಗ್ಗೆ ಇಷ್ಟುವರೆಗೆ ಇದ್ದ ಅನುಮಾನ ಕಡಿಮೆಯಾಗುತ್ತದೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಬದಲಾಗುತ್ತದೆ. ಒಂದು ಹಳೆಯ ಸಮಸ್ಯೆಗೆ ಹೊಸ ಪರಿಹಾರ ಕಾಣಿಸುತ್ತದೆ. ಮುಖ್ಯವಾಗಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ, ಒಂದು ಮಾಹಿತಿ, ಒಂದು ಫೋನ್ ಕರೆ, ಒಂದು ಪರಿಚಯ ಅಥವಾ ಒಂದು ನಿರ್ಧಾರ ಮೌನವಾಗಿ ನಿಮ್ಮತ್ತ ಚಲಿಸುತ್ತಿರುವ ಸೂಚನೆಗಳು ಕಾಣಿಸಬಹುದು. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಇದುವರೆಗೆ ಏನೂ ನಡೆಯುತ್ತಿಲ್ಲ ಎಂದು ನಿರಾಶೆಗೊಳ್ಳಬೇಡಿ. ಕೆಲವು ಬದಲಾವಣೆಗಳು ಶಬ್ದ ಮಾಡುತ್ತಾ ಬರುವುದಿಲ್ಲ. ಮೊದಲಿಗೆ ಮನಸ್ಸಿನಲ್ಲಿ ಬದಲಾವಣೆಯಾಗಿ ಬರುತ್ತವೆ, ನಂತರ ಪರಿಸ್ಥಿತಿಗಳಲ್ಲಿ ಬದಲಾವಣೆಯಾಗಿ ಕಾಣಿಸುತ್ತವೆ. ವೃಶ್ಚಿಕ ರಾಶಿ ಎಂದರೆ ಆಳವಾದ ಆಲೋಚನೆ, ಪಟ್ಟು ಹಿಡಿಯುವಿಕೆ, ರಹಸ್ಯವನ್ನು ಕಾಯ್ದುಕೊಳ್ಳುವ ಸ್ವಭಾವ, ಕಷ್ಟವನ್ನು ತಡೆದುಕೊಳ್ಳುವ ಶಕ್ತಿ ಮತ್ತು ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಹಿಂದೆ ಸರಿಯದ ಗುಣ. ನಿಮಗೆ ಇಷ್ಟವಾದ ವ್ಯಕ್ತಿಗಾಗಿ ಎಷ್ಟನ್ನಾದರೂ ಮಾಡಬಲ್ಲಿರಿ. ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಸುಖವನ್ನೂ ಸಹ ಬದಿಗಿಡಬಲ್ಲಿರಿ. ಆದರೆ ಅದೇ ಸಮಯದಲ್ಲಿ ಯಾರಾದರೂ ನಿಮ್ಮ ನಂಬಿಕೆಗೆ ದ್ರೋಹ ಬಗೆದರೆ ಅವರನ್ನು ಮತ್ತೆ ನಂಬಲು ಬಹಳ ಸಮಯ ಹಿಡಿಯುತ್ತದೆ. ನಿಮ್ಮ ಒಳ್ಳೆಯತನ ಎಲ್ಲರಿಗೂ ಕಾಣಿಸುವುದಿಲ್ಲ, ಏಕೆಂದರೆ ನೀವು ಮಾಡಿದ ಸಹಾಯದ ಬಗ್ಗೆ ನೀವು ಹೇಳಿಕೊಳ್ಳುವುದಿಲ್ಲ.
ನಿಮ್ಮ ನೋವನ್ನು ಹೊರಗೆ ಹಾಕುವುದಿಲ್ಲ. ಈ 4 ದಿನಗಳಲ್ಲಿ ಇದೇ ನಿಮ್ಮ ಬಲವಾಗುತ್ತದೆ. ನೀವು ಮೌನವಾಗಿರುವುದು ದೌರ್ಬಲ್ಯವಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ಆಗಸ್ಟ್ 17ರಂದು ಸೂರ್ಯನು ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶಿಸುವುದು ಈ 4 ದಿನಗಳಲ್ಲಿ ಪ್ರಮುಖ ಬದಲಾವಣೆಯಾಗಿದೆ. ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಈ ಸ್ಥಿತಿಗಳು ಒಂದು ಪ್ರಮುಖ ಸಂದೇಶವನ್ನು ನೀಡುತ್ತಿವೆ. ಪ್ರತಿಯೊಂದು ವಿಷಯಕ್ಕೂ ತಕ್ಷಣವೇ ಉತ್ತರ ಬರಬೇಕಾದ ಅಗತ್ಯವಿಲ್ಲ. ಕೆಲವು ಬಾರಿಗೆ ಸಮಯವೇ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ನೀವು ಮಾಡಬೇಕಾಗಿರುವುದು ಆತುರಪಟ್ಟು ನಿರ್ಧಾರ ತೆಗೆದುಕೊಳ್ಳದೆ ಪರಿಸ್ಥಿತಿಯನ್ನು ಗಮನಿಸಿ ನಿಮಗೆ ನಿಜವಾಗಿಯೂ ಉಪಯುಕ್ತವಾಗುವ ಮಾರ್ಗವನ್ನು ಆರಿಸಿಕೊಳ್ಳುವುದು. ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಒಂದು ವಿಶೇಷ ಗುಣವಿರುತ್ತದೆ. ನೀವು ಯಾರನ್ನಾದರೂ ಪೂರ್ತಿಯಾಗಿ ನಂಬಿದರೆ ಹೃದಯಪೂರ್ವಕವಾಗಿ ನಂಬುತ್ತೀರಿ. ಆದರೆ ನಂಬಿಕೆ ಕಳೆದುಕೊಂಡರೆ ಸಣ್ಣ ವಿಷಯವೂ ದೊಡ್ಡದಾಗಿ ಕಾಣಿಸಬಹುದು. ನಿಮಗೆ ಮಾತುಗಳಿಗಿಂತ ಕ್ರಿಯೆಗಳೇ ಮುಖ್ಯ. ಯಾರು ಎಷ್ಟೇ ಪ್ರೀತಿಯಿಂದ ಮಾತನಾಡಿದರೂ ಅವರ ನಡವಳಿಕೆಯನ್ನು ನೀವು ಗಮನಿಸುತ್ತೀರಿ. ಅದಕ್ಕಾಗಿಯೇ ನಿಮ್ಮ ಬಗ್ಗೆ ಕೆಲವರು ಬಹಳ ಅನುಮಾನ ಪಡುತ್ತಾರೆ ಎಂದುಕೊಳ್ಳಬಹುದು. ಆದರೆ ನಿಜಕ್ಕೂ ನೀವು ಒಮ್ಮೆ ಮೋಸ ಹೋದ ನಂತರ 2ನೇ ಬಾರಿ ಅದೇ ತಪ್ಪು ಮಾಡಬಾರದೆಂದು ಪ್ರಯತ್ನಿಸುತ್ತೀರಿ. ನಿಮ್ಮ ಒಳ್ಳೆಯ ಗುಣಗಳಲ್ಲಿ ಪ್ರಮುಖವಾದದ್ದು ಪಟ್ಟು ಹಿಡಿಯುವುದು. ಒಂದು ಕೆಲಸವನ್ನು ಪ್ರಾರಂಭಿಸಿದ ನಂತರ ಮಧ್ಯದಲ್ಲಿ ಬಿಡುವುದು ನಿಮಗೆ ಇಷ್ಟವಿರುವುದಿಲ್ಲ. ಕಷ್ಟಗಳು ಬಂದರೂ ದಾಟಿಕೊಂಡು ಹೋಗಬಲ್ಲಿರಿ. ನಿಮ್ಮ ಕುಟುಂಬದಲ್ಲಿ ಯಾರಿಗೆ ಸಮಸ್ಯೆ ಬಂದರೂ ಮೊದಲು ನೀವೇ ನಿಲ್ಲುತ್ತೀರಿ. ಹಣ ಕಡಿಮೆ ಇದ್ದರೂ ನಿಮ್ಮವರಿಗೆ ಅಗತ್ಯವಿದ್ದರೆ ಸಹಾಯ ಮಾಡಲು ಪ್ರಯತ್ನಿಸುತ್ತೀರಿ. ನಿಮ್ಮಲ್ಲಿ ನಾಯಕತ್ವದ ಗುಣವೂ ಇರುತ್ತದೆ. ಆದರೆ ನಿಮಗೆ ಇಷ್ಟವಿಲ್ಲದ ವಿಷಯ ಎದುರಾದರೆ ಕೆಲವೊಮ್ಮೆ ಮಾತು ಕಠಿಣವಾಗುತ್ತದೆ. ಕೋಪ ಬಂದಾಗ ತಕ್ಷಣ ಸ್ಪಂದಿಸುವುದರಿಂದ ನಂತರ ನೀವು ಸಂಕಟಪಡುವ ಪರಿಸ್ಥಿತಿಗಳು ಬರುತ್ತವೆ. ಈ 4 ದಿನಗಳಲ್ಲಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕಾದದ್ದು ಒಂದೇ: ನಿಮಗೆ ತಿಳಿದಿರುವ ಪ್ರತಿಯೊಂದು ವಿಷಯವನ್ನೂ ಪ್ರತಿಯೊಬ್ಬರಿಗೂ ಹೇಳಬೇಕಾದ ಅಗತ್ಯವಿಲ್ಲ. ನಿಮಗೆ ಸಂಬಂಧಿಸಿದ ಆರ್ಥಿಕ ವಿಷಯಗಳು, ಉದ್ಯೋಗದ ಪ್ರಯತ್ನಗಳು, ಕೌಟುಂಬಿಕ ನಿರ್ಧಾರಗಳು, ಪ್ರೀತಿಯ ಸಂಬಂಧಿತ ವಿಷಯಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಕೆಲವು ಕಾಲ ನಿಮ್ಮ ಬಳಿಯಷ್ಟೇ ಇಟ್ಟುಕೊಳ್ಳುವುದು ಒಳ್ಳೆಯದು. ಏಕೆಂದರೆ ನಿಮ್ಮ ವಿಧಿಯಲ್ಲಿ ಬದಲಾವಣೆ ನಡೆಯುತ್ತಿರುವ ಸಮಯದಲ್ಲಿ ಹೊರಗಿನವರ ಅಭಿಪ್ರಾಯಗಳು ನಿಮ್ಮ ಮನಸ್ಸನ್ನು ಗೊಂದಲಗೊಳಿಸಬಹುದು. ಕುಟುಂಬದ ವಿಷಯಕ್ಕೆ ಬಂದರೆ ಈ 4 ದಿನಗಳಲ್ಲಿ ನಿಮಗೆ ಬಹಳ ಮುಖ್ಯವಾದ ಅನುಭವ ಎದುರಾಗುವ ಸಾಧ್ಯತೆಯಿದೆ. ಮನೆಯಲ್ಲಿ ಕೆಲವು ಕಾಲದಿಂದ ಮಾತನಾಡದೆ ಬಿಟ್ಟಿದ್ದ ವಿಷಯ ಮತ್ತೆ ಚರ್ಚೆಗೆ ಬರಬಹುದು. ನಿಮಗೆ ಹತ್ತಿರವಾದ ವ್ಯಕ್ತಿ ತನ್ನ ಮನಸ್ಸಿನಲ್ಲಿರುವ ನೋವನ್ನು ಹೇಳಿಕೊಳ್ಳಬಹುದು. ನೀವು ಸಹ ಇಷ್ಟು ಕಾಲ ಹೇಳಿಕೊಳ್ಳದೆ ಬಾಂಧು ಇಟ್ಟುಕೊಂಡಿದ್ದ ಮಾತನ್ನು ಹೇಳಬೇಕೆನಿಸಬಹುದು. ಆಗಸ್ಟ್ 17ರಂದು ಕೌಟುಂಬಿಕ ಮತ್ತು ಸ್ನೇಹದ ವಾತಾವರಣದಲ್ಲಿ ಅನುಕೂಲಕರ ಸನ್ನಿವೇಶಗಳು ಕಾಣಿಸುತ್ತವೆ. ಸೂರ್ಯನ ಸಂಚಾರದಿಂದ ನಿಮ್ಮ ಜವಾಬ್ದಾರಿಗಳು, ಗೌರವ ಮತ್ತು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಮುಂತಾದ ವಿಷಯಗಳು ಮುನ್ನೆಲೆಗೆ ಬರುತ್ತವೆ. ವೃಶ್ಚಿಕ ರಾಶಿಯವರು ಮನೆಯಲ್ಲಿ ಸಣ್ಣ ಮಾತು ದೊಡ್ಡ ಜಗಳವಾಗದಂತೆ ನೋಡಿಕೊಳ್ಳಿ. ಮುಖ್ಯವಾಗಿ ಗಂಡ ಹೆಂಡತಿಯ ನಡುವೆ ಹಳೆಯ ವಿಷಯಗಳನ್ನು ಅಗೆದು ತೆಗೆಯಬೇಡಿ. ಅಂದು ನೀನು ಹೀಗೆ ಮಾಡಿದೆ ಎಂದು ಹೇಳುವುದಕ್ಕಿಂತ ಇನ್ಮುಂದೆ ನಾವು ಹೀಗಿರಬೇಕು ಎಂದು ಹೇಳುವುದು ಒಳಿತು. ಪೋಷಕರ ಆರೋಗ್ಯ, ಮಕ್ಕಳ ಶಿಕ್ಷಣ, ಕೌಟುಂಬಿಕ ವೆಚ್ಚಗಳಂತಹ ವಿಷಯಗಳಲ್ಲಿ ನೀವು ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಬಹುದು. ಮಕ್ಕಳ ವಿಷಯದಲ್ಲಿ ಕಠಿಣವಾಗಿರುವುದಕ್ಕಿಂತ ಅವರ ಮಾತನ್ನು ಕೇಳುವುದು ಒಳ್ಳೆಯದು. ಮನೆಯಲ್ಲಿ ಹಿರಿಯರೊಬ್ಬರು ನೀಡುವ ಸಲಹೆ ಮೊದಲಿಗೆ ನಿಮಗೆ ಇಷ್ಟವಾಗದಿದ್ದರೂ ನಂತರ ಉಪಯುಕ್ತವಾಗಬಹುದು. ಇಷ್ಟು ಕಾಲ ನಿಮ್ಮ ಕುಟುಂಬದಲ್ಲಿ ಒಂದು ವಿಷಯ ತಡವಾಗುತ್ತಿದ್ದರೆ ಈಗ ಅದಕ್ಕೆ ಚಲನೆ ಬರಲು ಅವಕಾಶವಿದೆ. ಅದು ವಿವಾಹದ ವಿಷಯವಾಗಿರಬಹುದು, ಉದ್ಯೋಗದ ವಿಷಯವಾಗಿರಬಹುದು, ಆಸ್ತಿಯ ವಿಷಯವಾಗಿರಬಹುದು, ಅಥವಾ ಕುಟುಂಬದ ಸದಸ್ಯರೊಬ್ಬರ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಆತುರಪಟ್ಟು ನಿರ್ಧಾರ ತೆಗೆದುಕೊಳ್ಳದೆ ವಿವರಗಳನ್ನು ತಿಳಿದುಕೊಂಡು ಮುನ್ನಡೆಯಿರಿ. ಪ್ರೀತಿಯಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಈ ಸಮಯ ಬಹಳ ಸೂಕ್ಷ್ಮವಾದದ್ದು. ನಿಮಗೆ ಇಷ್ಟವಾದ ವ್ಯಕ್ತಿ ನಿಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಿದ್ದಾರೆಂದು ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗುತ್ತದೆ. ಈ ಹಿಂದೆ ಮಾತನಾಡದೆ ದೂರವಾಗಿದ್ದ ವ್ಯಕ್ತಿಯಿಂದ ಮಾಹಿತಿ ಬರಬಹುದು. ಒಂದು ಹಳೆಯ ಪರಿಚಯ ಮತ್ತೆ ನೆನಪಿಗೆ ಬರಬಹುದು. ಕೆಲವರಿಗೆ ಹಳೆಯ ಪ್ರೇಮ ಸಂಬಂಧದ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು. ಆದರೆ ಇಲ್ಲೊಂದು ಜಾಗರೂಕತೆ ಇದೆ: ನಿಮ್ಮ ಮನಸ್ಸಿನಲ್ಲಿರುವುದನ್ನೆಲ್ಲ ತಕ್ಷಣವೇ ಎದುರಿನವರ ಮೇಲೆ ಹೇರಬೇಡಿ. ಎದುರಿನವರು ಏಕೆ ತಡ ಮಾಡುತ್ತಿದ್ದಾರೆ, ಏಕೆ ಮಾತನಾಡುತ್ತಿಲ್ಲ ಎಂಬುದನ್ನು ಮೊದಲಿಗೆ ಅರ್ಥಮಾಡಿಕೊಳ್ಳಿ. ಒಂದು ಸಣ್ಣ ಸಂದೇಶ ಬರಲಿಲ್ಲವೆಂಬ ಕಾರಣಕ್ಕೆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ವಿವಾಹಿತರಿಗೆ ಗಂಡ ಹೆಂಡತಿಯ ನಡುವೆ ಜವಾಬ್ದಾರಿಗಳು, ಹಣಕಾಸು, ಕುಟುಂಬ ಸದಸ್ಯರ ಹಸ್ತಕ್ಷೇಪದಂತಹ ವಿಷಯಗಳು ಚರ್ಚೆಗೆ ಬರಬಹುದು. ನಿಮ್ಮ ಸಂಗಾತಿ ಹೇಳುವ ಮಾತನ್ನು ಮಧ್ಯದಲ್ಲಿ ತಡೆಯದೆ ಕೇಳಿ. ನೀವು ಗೆಲ್ಲುವುದಕ್ಕಿಂತ ಸಂಬಂಧ ಉಳಿಯುವುದು ಮುಖ್ಯವಾದ ಸಮಯ ಇದಾಗಿದೆ. ಮದುವೆಗಾಗಿ ಹುಡುಕುತ್ತಿರುವವರಿಗೆ ಕೌಟುಂಬಿಕ ಪರಿಚಯದ ಮೂಲಕ ಒಂದು ಸಂಬಂಧ ಬರಬಹುದು. ಕೆಲವರಿಗೆ ಹಿಂದೆ ಬಂದಿದ್ದ ಸಂಬಂಧವೇ ಮತ್ತೆ ಚರ್ಚೆಗೆ ಬರಬಹುದು. ಆದರೆ ಜಾತಕದ ಹೊಂದಾಣಿಕೆ, ಕೌಟುಂಬಿಕ ಪರಿಸ್ಥಿತಿಗಳು ಮತ್ತು ವ್ಯಕ್ತಿಗಳ ಸ್ವಭಾವದಂತಹ ಅಂಶಗಳನ್ನು ಪೂರ್ತಿಯಾಗಿ ಪರಿಶೀಲಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳಬೇಕು. ಪ್ರಮುಖ ಸೂಚನೆ ಏನೆಂದರೆ ಪ್ರೀತಿಯಲ್ಲಿ ಅನುಮಾನವನ್ನು ಬೆಳೆಸಿಕೊಳ್ಳಬೇಡಿ. ಸತ್ಯ ತಿಳಿದುಕೊಳ್ಳುವ ಮೊದಲು ತೀರ್ಪು ನೀಡಬೇಡಿ. ಈ 4 ದಿನಗಳಲ್ಲಿ ಒಂದು ಸಂಬಂಧದ ಬಗ್ಗೆ ನಿಮಗೆ ಹೊಸ ಸತ್ಯವೊಂದು ತಿಳಿಯುವ ಸಾಧ್ಯತೆಯಿದೆ. ಉದ್ಯೋಗ ಮಾಡುತ್ತಿರುವ ವೃಶ್ಚಿಕ ರಾಶಿಯವರಿಗೆ ಜವಾಬ್ದಾರಿಗಳು ಹೆಚ್ಚಾಗುವ ಸೂಚನೆಗಳಿವೆ. ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸಬಹುದು. ನೀವು ಇಷ್ಟು ಕಾಲ ಯಾರಿಗೂ ಹೇಳದೆ ಮಾಡಿದ ಕೆಲಸ ಒಂದು ಹಂತದಲ್ಲಿ ಹೊರಬರಬಹುದು.
ನಿಮಗೆ ಸಿಗಬೇಕಾದ ಪ್ರಶಂಸೆ ತಡವಾಗಿ ಬಂದರೂ ಬರಬಹುದು. ಕೆಲವರಿಗೆ ಕೆಲಸ ಬದಲಾಯಿಸುವ ಆಲೋಚನೆ ಬರುತ್ತದೆ. ಇನ್ನು ಕೆಲವರಿಗೆ ವರ್ಗಾವಣೆ, ಹೊಸ ಜವಾಬ್ದಾರಿ, ಹೊಸ ತಂಡ ಅಥವಾ ಹೊಸ ಪ್ರಾಜೆಕ್ಟ್ ಸಿಗಬಹುದು. ಸೂರ್ಯನ ಪ್ರವೇಶವು ನಿಮ್ಮ ವೃತ್ತಿ, ಸ್ಥಾನಮಾನ, ಗೌರವದಂತಹ ಅಂಶಗಳಿಗೆ ಪ್ರಾಮುಖ್ಯತೆಯನ್ನು ಹೆಚ್ಚಿಸುವ ಸಮಯವನ್ನು ಸೂಚಿಸುತ್ತದೆ. ಆದರೆ ಒಂದು ವಿಷಯದಲ್ಲಿ ಜಾಗ್ರತೆ: ಆಫೀಸ್ನಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಮುಖ್ಯವಾಗಿ ನೀವು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ, ಅರ್ಜಿ ಸಲ್ಲಿಸಿದ ಸಂಸ್ಥೆಗಳ ವಿವರಗಳು, ವೇತನದ ಕುರಿತಾದ ಚರ್ಚೆಗಳು ಹಾಗೂ ಭವಿಷ್ಯದ ನಿರ್ಧಾರಗಳು ಸಂಪೂರ್ಣವಾಗಿ ಖಚಿತವಾಗುವವರೆಗೆ ಹೊರಗೆ ಹೇಳದಿರುವುದು ಒಳ್ಳೆಯದು. ಸರ್ಕಾರಿ ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ತಡವಾಗಿ ಕಾಣಿಸಿದರೂ ಪ್ರಯತ್ನವನ್ನು ನಿಲ್ಲಿಸಬೇಡಿ. ಪರೀಕ್ಷೆ, ಸಂದರ್ಶನ, ದಾಖಲೆಗಳ ಪರಿಶೀಲನೆ ಅಥವಾ ಹಳೆಯ ಅರ್ಜಿಗೆ ಸಂಬಂಧಿಸಿದ ಮಾಹಿತಿ ಮುನ್ನಡೆಯಬಹುದು. ಖಾಸಗಿ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಯ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶ ಬರಬಹುದು. ಉದ್ಯೋಗ ಬದಲಾಯಿಸಬೇಕೆಂದಿದ್ದರೆ ಕೇವಲ ಕೋಪದಿಂದ ರಾಜೀನಾಮೆ ನೀಡಬೇಡಿ. ಮೊದಲಿಗೆ ಹೊಸ ಅವಕಾಶವನ್ನು ಖಚಿತಪಡಿಸಿಕೊಂಡು ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ವ್ಯಾಪಾರಿಗಳಿಗೆ ಈ 4 ದಿನಗಳಲ್ಲಿ ಮಾತುಗಳಿಗಿಂತ ಲೆಕ್ಕಾಚಾರವೇ ಮುಖ್ಯ. ನಿಮ್ಮ ವ್ಯಾಪಾರದಲ್ಲಿ ಹೊಸ ವ್ಯಕ್ತಿಯೊಬ್ಬರು ಪ್ರವೇಶಿಸಬಹುದು. ಹೊಸ ಗ್ರಾಹಕ, ಹೊಸ ಪೂರೈಕೆದಾರ, ಹೊಸ ಪಾಲುದಾರಿಕೆ ಅಥವಾ ಹೊಸ ಮಾರುಕಟ್ಟೆಯ ಬಗ್ಗೆ ಆಲೋಚನೆ ಬರಬಹುದು. ಗ್ರಹಗಳ ಸಂಚಾರವು ವೃಶ್ಚಿಕ ರಾಶಿಗೆ ಪಾಲುದಾರಿಕೆಗಳು, ವಹಿವಾಟುಗಳು, ರಹಸ್ಯ ಆರ್ಥಿಕ ಅಂಶಗಳು, ಸಾಲಗಳಂತಹ ವಿಷಯಗಳಲ್ಲಿ ಜಾಗರೂಕತೆಯ ಅಗತ್ಯವನ್ನು ಸೂಚಿಸುತ್ತದೆ. ಅದಕ್ಕಾಗಿಯೇ ಒಪ್ಪಂದವನ್ನು ಓದದೆ ಸಹಿ ಮಾಡುವುದು, ನಂಬಿಕೆಯಿಂದ ಹಣ ನೀಡುವುದು, ಬಾಯಿ ಮಾತಿನ ಮೇಲೆ ದೊಡ್ಡ ಮೊತ್ತದ ಹೂಡಿಕೆ ಮಾಡುವುದು ಒಳ್ಳೆಯದಲ್ಲ. ಹೊಸ ವ್ಯಾಪಾರ ಪ್ರಾರಂಭಿಸಬೇಕೆಂದಿರುವವರು ಮೊದಲಿಗೆ ಸಣ್ಣ ಮಟ್ಟದಲ್ಲಿ ಪರೀಕ್ಷಿಸಿ ನೋಡಬಹುದು. ಒಂದೇ ಬಾರಿಗೆ ದೊಡ್ಡ ಮೊತ್ತದ ಹಣ ತೊಡಗಿಸುವುದಕ್ಕಿಂತ ಹಂತಹಂತವಾಗಿ ಮುನ್ನಡೆಯುವುದು ಒಳ್ಳೆಯದು. ನಿಮಗೆ ಬರಬೇಕಾದ ಬಾಕಿ ಹಣವಿದ್ದರೆ ಅದರ ಬಗ್ಗೆ ಮಾತನಾಡುವ ಅವಕಾಶವಿದೆ. ಆದರೆ ಕೋಪದಿಂದಲ್ಲದೆ ಸ್ಪಷ್ಟವಾಗಿ ಮಾತನಾಡಿ ಎಂದು ನೀಡುತ್ತೀರಿ ಎಂದು ಕೇಳುವುದು ತಪ್ಪಲ್ಲ. ಆದರೆ ಸಂಬಂಧಗಳು ಹಾಳಾಗುವಂತೆ ಮಾತನಾಡಬೇಡಿ. ವ್ಯಾಪಾರದಲ್ಲಿ ಸ್ಪರ್ಧಿಗಳು ನಿಮ್ಮ ಕೆಲಸವನ್ನು ಗಮನಿಸುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ನಿಮ್ಮ ವ್ಯಾಪಾರ ತಂತ್ರಗಳು, ಹೊಸ ಉತ್ಪನ್ನಗಳು, ಬೆಲೆಗಳ ಬದಲಾವಣೆ ಮತ್ತು ಭವಿಷ್ಯದ ಯೋಜನೆಗಳನ್ನು ಮುಂಚಿತವಾಗಿಯೇ ಎಲ್ಲರಿಗೂ ತಿಳಿಸಬೇಡಿ. ಈ 4 ದಿನಗಳಲ್ಲಿ ವ್ಯಾಪಾರಕ್ಕೆ ಮಂತ್ರವೆಂದರೆ ಲೆಕ್ಕ ನೋಡಿ, ಹೆಜ್ಜೆ ಇಡಬೇಕೇ ಹೊರತು ಮಾತು ಕೇಳಿಯಲ್ಲ. ವೃಶ್ಚಿಕ ರಾಶಿಯವರಿಗೆ ಆರ್ಥಿಕವಾಗಿ ಈ ಸಮಯ ಸಂಪೂರ್ಣ ಕೆಟ್ಟದ್ದೇನಲ್ಲ. ಆದರೆ ಹಣ ಬಂದ ತಕ್ಷಣವೇ ಇನ್ನೊಂದು ಖರ್ಚು ಎದುರಾಗುವ ಸಾಧ್ಯತೆಯಿದೆ. ಕೌಟುಂಬಿಕ ಅಗತ್ಯ, ಮನೆ ಖರ್ಚು, ಮಕ್ಕಳ ಅಗತ್ಯ, ಪ್ರಯಾಣ, ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚ ಅಥವಾ ಹಳೆಯ ಸಾಲ ತೀರಿಸುವಿಕೆ ಎದುರಾಗಬಹುದು. ಕೆಲವರಿಗೆ ಹಿಂದೆ ನಿಂತು ಹೋಗಿದ್ದ ಹಣ ಹಿಂತಿರುಗಿ ಬರಲು ಚಲನೆ ಕಾಣಿಸಬಹುದು. ಇನ್ನು ಕೆಲವರಿಗೆ ಹೊಸ ಆದಾಯದ ಮಾರ್ಗದ ಬಗ್ಗೆ ಆಲೋಚನೆ ಬರಬಹುದು. ಆದರೆ ಊಹಾಪೋಹಗಳ ಮೇಲೆ ಹೂಡಿಕೆ ಮಾಡಬೇಡಿ. ವಿಶೇಷವಾಗಿ ಈ 4 ದಿನಗಳಲ್ಲಿ ಯಾರಾದರೂ ಬೇಗ ಹಣ ಹಾಕಿ ಬೇಗ ಲಾಭ ಬರುತ್ತದೆ ಎಂದು ಹೇಳಿದರೂ ಸಂಪೂರ್ಣವಾಗಿ ಪರಿಶೀಲಿಸದೆ ಮುನ್ನಡೆಯಬೇಡಿ. ನಿಮ್ಮ ಹಣದ ವಿಷಯದಲ್ಲಿ ಇತರರ ಮಾತಿಗಿಂತ ನಿಮ್ಮ ಪರಿಶೀಲನೆಯೇ ಮುಖ್ಯ. ಮನೆಯ ಖರ್ಚುಗಳನ್ನು 3 ಭಾಗಗಳಾಗಿ ವಿಂಗಡಿಸಿ: ಅಗತ್ಯವಾದದ್ದು, ಮುಂದೂಡಬಹುದಾದದ್ದು ಮತ್ತು ಸಂಪೂರ್ಣವಾಗಿ ಅಗತ್ಯವಿಲ್ಲದ್ದು. 3ನೇ ಮಾದರಿಯ ಖರ್ಚನ್ನು ಕಡಿಮೆ ಮಾಡಿದರೆ ಈ ಸಮಯದಲ್ಲಿ ಆರ್ಥಿಕ ಒತ್ತಡ ಕಡಿಮೆಯಾಗುತ್ತದೆ. ಆಸ್ತಿ ಖರೀದಿ, ಮಾರಾಟ, ಸಾಲ, ಪಾಲುದಾರಿಕೆ, ಹೂಡಿಕೆಯಂತಹ ವಿಷಯಗಳಲ್ಲಿ ದಾಖಲೆಗಳನ್ನು ಪೂರ್ತಿಯಾಗಿ ಪರಿಶೀಲಿಸಿ. ಪ್ರಮುಖ ಆರ್ಥಿಕ ನಿರ್ಧಾರಗಳಿಗೆ ವೈಯಕ್ತಿಕ ಜಾತಕ, ದಶಾಭುಕ್ತಿ ಮತ್ತು ಮುಹೂರ್ತವನ್ನು ಪರಿಶೀಲಿಸುವುದು ಉತ್ತಮ. ಆರೋಗ್ಯದ ವಿಷಯದಲ್ಲಿ ವೃಶ್ಚಿಕ ರಾಶಿಯವರು ಒಂದು ತಪ್ಪು ಮಾಡುತ್ತಾರೆ: ಸಮಸ್ಯೆ ಸಣ್ಣದಾಗಿದ್ದಾಗ ಗಮನಿಸುವುದಿಲ್ಲ, ಅದು ದೊಡ್ಡದಾದ ನಂತರವಷ್ಟೇ ಗಮನ ಹರಿಸುತ್ತಾರೆ. ಈ 4 ದಿನಗಳಲ್ಲಿ ಹಾಗೆ ಮಾಡಬೇಡಿ. ಸರಿಯಾದ ನಿದ್ರೆಯಿಲ್ಲದಿರುವುದು, ಮಾನಸಿಕ ಒತ್ತಡ, ಅತಿಯಾದ ಆಲೋಚನೆ, ಆಹಾರದ ಸಮಯದ ಬದಲಾವಣೆ, ದೇಹಕ್ಕೆ ವಿಶ್ರಾಂತಿ ನೀಡದಿರುವುದರಂತಹ ವಿಷಯಗಳ ಬಗ್ಗೆ ಜಾಗ್ರತೆ ವಹಿಸಿ. ನಿಮಗೆ ಈಗಾಗಲೇ ಯಾವುದಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆಯನ್ನು ಪಾಲಿಸುವುದು ಮುಖ್ಯ. ಬೆಳಿಗ್ಗೆ ಸ್ವಲ್ಪ ಸಮಯದ ನಡಿಗೆ, ಅಗತ್ಯವಿರುವಷ್ಟು ನೀರು, ಸರಿಯಾದ ಸಮಯಕ್ಕೆ ಆಹಾರ ಮತ್ತು ರಾತ್ರಿ ಸರಿಯಾದ ನಿದ್ರೆ ನಿಮಗೆ ಉಪಯುಕ್ತವಾಗುತ್ತವೆ. ಕೋಪವನ್ನು ಹೆಚ್ಚು ಸಮಯ ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಸಹ ಮಾನಸಿಕ ಆಯಾಸವನ್ನು ಹೆಚ್ಚಿಸುತ್ತದೆ. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಭಯಪಡುವ ಅಗತ್ಯವಿಲ್ಲ. ಆದರೆ ನನಗೇನೂ ಆಗುವುದಿಲ್ಲ ಎಂದು ನಿರ್ಲಕ್ಷ್ಯ ವಹಿಸಬೇಡಿ. ದೇಹ ನೀಡುವ ಸಂಕೇತಗಳನ್ನು ಗೌರವಿಸಿ. ಆಗಸ್ಟ್ 17ರಂದು ಈ ದಿನವನ್ನು ಗಣಪತಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವುದು ಒಳ್ಳೆಯದು. ಕೆಲಸಗಳನ್ನು ಸರಿಯಾಗಿ ಪೂರ್ಣಗೊಳಿಸಬೇಕೆಂಬ ಆಲೋಚನೆ ಹೆಚ್ಚಾಗುತ್ತದೆ. ಹಳೆಯ ಸ್ನೇಹಿತ ಅಥವಾ ಪರಿಚಿತರ ಮೂಲಕ ಮಾಹಿತಿ ಬರಬಹುದು. ಕುಟುಂಬದಲ್ಲಿನ ಸಣ್ಣ ಅಪಾರ್ಥವನ್ನು ಮಾತನಾಡಿ ಬಗೆಹರಿಸಿಕೊಳ್ಳಬಹುದು. ಪ್ರಯಾಣ ಮಾಡಬೇಕೆಂದಿರುವವರಿಗೆ ಸಾಮಾನ್ಯವಾಗಿ ಅನುಕೂಲಕರವಾದ ದಿನ. ಆಗಸ್ಟ್ 18ರಂದು ಉದ್ಯೋಗ, ಗೌರವ, ಜವಾಬ್ದಾರಿ, ಅಧಿಕಾರಿಗಳೊಂದಿಗಿನ ಸಂಬಂಧಗಳಂತಹ ವಿಷಯಗಳಲ್ಲಿ ಹೊಸ ಹಂತ ಪ್ರಾರಂಭವಾಗುವ ಸೂಚನೆ ಕಾಣಿಸುತ್ತಿದೆ. ಆಗಸ್ಟ್ 19ರಂದು ಆತುರದ ಮಾತುಗಳನ್ನು ಕಡಿಮೆ ಮಾಡಬೇಕು. ಪಾಲುದಾರಿಕೆ, ಹಣದ ಒಪ್ಪಂದಗಳು, ಕೌಟುಂಬಿಕ ನಿರ್ಧಾರಗಳ ವಿಷಯದಲ್ಲಿ ಸ್ಪಷ್ಟತೆ ಅಗತ್ಯ. ಹಳೆಯ ವಿಷಯವನ್ನು ಮತ್ತೆ ಎತ್ತಿಕೊಳ್ಳುವುದಕ್ಕಿಂತ ಭವಿಷ್ಯದ ಮೇಲೆ ಗಮನ ಹರಿಸಿ. ಆಗಸ್ಟ್ 20ರಂದು ಈ 4 ದಿನಗಳಲ್ಲಿ ಒಂದು ನಿರ್ಧಾರ ಸ್ಪಷ್ಟವಾಗಿ ಕಾಣಿಸುವ ದಿನವಾಗಬಹುದು. ನೀವು ಇಷ್ಟು ಕಾಲ ಆಲೋಚಿಸುತ್ತಿದ್ದ ಉದ್ಯೋಗ, ವ್ಯಾಪಾರ, ಸಂಬಂಧ ಅಥವಾ ಆರ್ಥಿಕ ವಿಷಯದ ಬಗ್ಗೆ ಇದೇ ಸರಿಯಾದ ಮಾರ್ಗ ಎಂಬ ಭಾವನೆ ಮೂಡಬಹುದು. ಮುಖ್ಯವಾಗಿ ಇತರರ ಮಾತಿಗಿಂತ ನಿಮ್ಮ ಅನುಭವವನ್ನು ನಂಬುವ ಸಮಯ ಇದು.
ಆದರೆ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ವಾಸ್ತವಗಳನ್ನು ಪರಿಶೀಲಿಸಿ. ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಆಧ್ಯಾತ್ಮಿಕತೆಯ ಜೊತೆಗೆ ಮನಸ್ಸಿಗೆ ಶಾಂತಿ ನೀಡುವ ಸ್ಥಳಗಳಿಗೆ ಹೋಗುವುದು ಒಳ್ಳೆಯದು. ಮುಖ್ಯವಾಗಿ ಶಿವಾಲಯ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ, ಹನುಮಂತನ ದೇವಸ್ಥಾನ, ನವಗ್ರಹ ದೇವಸ್ಥಾನಗಳಂತಹ ಸ್ಥಳಗಳಿಗೆ ಭೇಟಿ ನೀಡಬಹುದು. ನಿಮ್ಮ ಹತ್ತಿರದ ಪ್ರಶಾಂತವಾದ ದೇವಸ್ಥಾನವೂ ಸಾಕು. ದೂರ ಹೋಗುವುದಷ್ಟೇ ಫಲಿತಾಂಶಕ್ಕೆ ಕಾರಣವಲ್ಲ. ಭಕ್ತಿ, ನಿಯಮ ಮತ್ತು ಮನಸ್ಸು ಪ್ರಶಾಂತವಾಗಿರುವುದು ಮುಖ್ಯ. ಸಾಧ್ಯವಾದರೆ ಆಗಸ್ಟ್ 17ರಂದು ಗಣಪತಿಯನ್ನು ಪ್ರಾರ್ಥಿಸಿ, ನನ್ನ ಜೀವನದಲ್ಲಿರುವ ಅಡೆತಡೆಗಳನ್ನು ನಿವಾರಿಸಿ, ಸರಿಯಾದ ಮಾರ್ಗ ತೋರಿಸು ಎಂದು ಬೇಡಿಕೊಳ್ಳಿ. ಆಗಸ್ಟ್ 18ರಂದು ಶಿವಾಲಯಕ್ಕೆ ಹೋಗಿ ನೀರಿನಿಂದ ಶಿವಾಭಿಷೇಕ ಮಾಡಬಹುದು. ಆಗಸ್ಟ್ 19ರಂದು ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ದರ್ಶನ ಪಡೆದು ಶಿಸ್ತಿನಿಂದ ಇರಬೇಕೆಂದು ಸಂಕಲ್ಪ ಮಾಡಿ. ಆಗಸ್ಟ್ 20ರಂದು ಹಸಿರು ಬಣ್ಣದ ವಸ್ತುಗಳು ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ಒಳ್ಳೆಯದು. ವಿಶೇಷವಾಗಿ ಈ 4 ದಿನಗಳಲ್ಲಿ ಒಂದು ಪರಿಹಾರ ಮಾಡಬೇಕೆಂದರೆ ಬೆಳಿಗ್ಗೆ ಅಥವಾ ಸಂಜೆ ಪ್ರಶಾಂತವಾಗಿ ಕುಳಿತು ಓಂ ನಮಃ ಶಿವಾಯ ಎಂದು 108 ಬಾರಿ ಜಪಿಸಿ. ಆನಂತರ ನಿಮಗಿರುವ ಒಂದು ಮುಖ್ಯವಾದ ಕೋರಿಕೆಯನ್ನು ದೇವರ ಮುಂದೆ ಹೇಳಿಕೊಳ್ಳಿ. ಆದರೆ ಇದು ಖಂಡಿತವಾಗಿಯೂ ನಡೆಯಲೇಬೇಕು ಎಂದು ಹಠ ಹಿಡಿಯದೆ, ನನಗೆ ಒಳ್ಳೆಯದಾಗುವುದು ನಡೆಯಲಿ, ಸರಿಯಾದ ದಾರಿ ತೋರಿಸು ಎಂದು ಪ್ರಾರ್ಥಿಸಿ. ಇನ್ನೊಂದು ಪ್ರಮುಖ ಪರಿಹಾರವೆಂದರೆ ಮಾತಿನ ಮೇಲೆ ನಿಯಂತ್ರಣ. ಈ 4 ದಿನಗಳಲ್ಲಿ ಕೋಪದಿಂದ ಮಾತನಾಡದೇ ಇರುವುದು ನಿಮಗೆ ಅತ್ಯಂತ ದೊಡ್ಡ ಪರಿಹಾರ. ಯಾರಾದರೂ ನಿಮ್ಮನ್ನು ಕೆರಳಿಸಿದರೂ ತಕ್ಷಣವೇ ಉತ್ತರಿಸದೆ ಸ್ವಲ್ಪ ಸಮಯ ಮೌನವಾಗಿರಿ. ನಿಮಗೆ ವಿರುದ್ಧವಾಗಿ ಮಾತನಾಡುವವರಿಗೆ ಪ್ರತ್ಯುತ್ತರ ನೀಡುವುದಕ್ಕಿಂತ ನಿಮ್ಮ ಕೆಲಸದ ಮೂಲಕವೇ ಉತ್ತರ ನೀಡಿ. 3ನೇ ಪರಿಹಾರವೆಂದರೆ ಅಗತ್ಯವಿರುವ ವ್ಯಕ್ತಿಗೆ ಅನ್ನದಾನ ಮಾಡುವುದು, ಹಸಿದ ವ್ಯಕ್ತಿಗೆ ಅನ್ನ ಹಾಕುವುದು, ವೃದ್ಧರಿಗೆ ಸಹಾಯ ಮಾಡುವುದು, ದೇವಸ್ಥಾನದಲ್ಲಿ ಅಗತ್ಯವಿರುವ ವಸ್ತುವನ್ನು ಸಮರ್ಪಿಸುವುದರಂತಹ ಸೇವೆಗಳನ್ನು ಮಾಡಬಹುದು. 4ನೇ ಪರಿಹಾರವೆಂದರೆ ಮನೆಯಲ್ಲಿ ಅನಗತ್ಯ ಜಗಳಗಳನ್ನು ಕಡಿಮೆ ಮಾಡಿ. ಬೆಳಿಗ್ಗೆ ದೇವರ ಮುಂದೆ ದೀಪ ಹಚ್ಚಿ, ಕುಟುಂಬದ ಎಲ್ಲಾ ಸದಸ್ಯರಿಗೂ ಶಾಂತಿ ಸಿಗಲೆಂದು ಪ್ರಾರ್ಥಿಸಿ. 5ನೇಯದಾಗಿ, ನಿಮಗೆ ಸಂಬಂಧಿಸಿದ ಪ್ರಮುಖ ವಿಷಯವನ್ನು ಹೊರಗಿನವರಿಗೆ ಹೇಳುವ ಮೊದಲು 2 ಬಾರಿ ಆಲೋಚಿಸಿ. ಏಕೆಂದರೆ ಈ ಸಮಯವು ನಿಮಗೆ ಮೌನವಾಗಿ ನಡೆಯುವ ವಿಧಿಯ ಬದಲಾವಣೆಯ ಬಗ್ಗೆ ಹೇಳುತ್ತಿದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬಂದರೆ ಅದು ಮೊದಲಿಗೆ ಸಣ್ಣ ಸಂಕೇತವಾಗಿ ಕಾಣಿಸಬಹುದು. ಒಂದು ಫೋನ್ ಕರೆ, ಒಂದು ಪರಿಚಯ, ಒಂದು ಸಣ್ಣ ಅವಕಾಶ, ಒಂದು ಮಾತು, ಒಂದು ಆಲೋಚನೆ, ಒಂದು ಪ್ರಯಾಣ, ಒಂದು ಆಹ್ವಾನ, ಇವೆಲ್ಲವೂ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಮೊದಲ ಹೆಜ್ಜೆಯಾಗಬಹುದು. ಅದಕ್ಕಾಗಿಯೇ ಆಗಸ್ಟ್ 17ರಿಂದ 20ರವರೆಗೆ ನೀವು 3 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಆರ್ಥಿಕ ವಿಷಯಗಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಶ್ಶಬ್ದವಾಗಿ ಬರುತ್ತಿರುವ ಅವಕಾಶವನ್ನು ನಿರ್ಲಕ್ಷಿಸಬೇಡಿ. ನೀವು ಬಹಳ ದಿನಗಳಿಂದ ಒಂದು ವಿಷಯಕ್ಕಾಗಿ ಕಾಯುತ್ತಿದ್ದಲ್ಲಿ ಈ 4 ದಿನಗಳಲ್ಲಿ ಅದರ ಬಗ್ಗೆ ಒಂದು ಸಂಕೇತ ಬರಬಹುದು. ಅದು ತಕ್ಷಣವೇ ಸಂಪೂರ್ಣ ಫಲಿತಾಂಶವಾಗಿ ಬಾರದಿದ್ದರೂ ಮುನ್ನಡೆಯುವ ಬಾಗಿಲು ತೆರೆಯುವ ಸೂಚನೆಯಾಗಬಹುದು. ನೀವು ಕಳೆದುಕೊಂಡಿದ್ದ ಒಂದು ಅವಕಾಶ ಮತ್ತೆ ನಿಮ್ಮ ಮುಂದೆ ಬರಬಹುದು. ನಿಮ್ಮೊಂದಿಗೆ ಮಾತನಾಡದೇ ಇದ್ದ ವ್ಯಕ್ತಿ ಮತ್ತೆ ಮಾತನಾಡಬಹುದು. ನೀವು ಕೈಬಿಡಬೇಕೆಂದಿದ್ದ ಪ್ರಯತ್ನವೊಂದು ಮತ್ತೆ ನೆನಪಿಗೆ ಬರಬಹುದು. ನೀವು ಎಷ್ಟೋ ದಿನಗಳಿಂದ ಆಲೋಚಿಸುತ್ತಿದ್ದ ಉದ್ಯೋಗ ಅಥವಾ ವ್ಯಾಪಾರ ಬದಲಾವಣೆಯ ಬಗ್ಗೆ ಹೊಸ ದಾರಿಯೊಂದು ಕಾಣಿಸಬಹುದು. ಆದರೆ ಆ ದಾರಿಯಲ್ಲಿ ನಡೆಯಬೇಕೋ ಬೇಡವೋ ಎಂಬುದನ್ನು ನಿಮ್ಮ ವಿವೇಚನೆಯೇ ನಿರ್ಧರಿಸಬೇಕು. ವೃಶ್ಚಿಕ ರಾಶಿಯವರಿಗೆ ಈ ಸಮಯ ಹೇಳುತ್ತಿರುವ ಅಸಲಿ ಮಾತು ಇದೇ: ಎಲ್ಲವೂ ನಿಂತುಹೋಗಿದೆ ಎನಿಸಿದಾಗಲೂ ವಿಧಿ ಕೆಲಸ ಮಾಡುತ್ತಲೇ ಇರುತ್ತದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ವಿಳಂಬವೂ ಶಾಪವಲ್ಲ. ಕೆಲವು ವಿಳಂಬಗಳು ನಿಮ್ಮನ್ನು ತಪ್ಪು ವ್ಯಕ್ತಿಯಿಂದ ದೂರ ಮಾಡುತ್ತವೆ. ಕೆಲವು ವಿಳಂಬಗಳು ತಪ್ಪು ನಿರ್ಧಾರದಿಂದ ಕಾಪಾಡುತ್ತವೆ. ಕೆಲವು ವಿಳಂಬಗಳು ನಿಮಗಾಗಿ ಸರಿಯಾದ ಸಮಯವನ್ನು ತಂದುಕೊಡುತ್ತವೆ. ಅದಕ್ಕಾಗಿಯೇ ತಡವಾಯಿತೆಂದು ನಿರಾಶೆಗೊಳ್ಳಬೇಡಿ. ಆಗಸ್ಟ್ 17ರಿಂದ 20ರವರೆಗೆ ನಿಮಗೆ ಅಗತ್ಯವಿರುವುದು ವೇಗವಾಗಿ ಓಡುವುದಲ್ಲ, ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಡುವುದು. ನಿಮ್ಮ ಕುಟುಂಬಕ್ಕಾಗಿ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯಕ್ಕಾಗಿ ಒಂದು ಒಳ್ಳೆಯ ಅಭ್ಯಾಸವನ್ನು ಪ್ರಾರಂಭಿಸಿ. ನಿಮ್ಮ ಹಣದ ವಿಷಯದಲ್ಲಿ ಒಂದು ನಿಯಮವನ್ನು ಇಟ್ಟುಕೊಳ್ಳಿ. ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಒಂದು ಅಗತ್ಯವಾದ ಬದಲಾವಣೆಯ ಬಗ್ಗೆ ಆಲೋಚಿಸಿ. ನಿಮಗೆ ನೋವುಂಟು ಮಾಡಿದ ವ್ಯಕ್ತಿಯನ್ನು ಕ್ಷಮಿಸಲು ಸಾಧ್ಯವಾದರೆ ಕ್ಷಮಿಸಿ. ಆದರೆ ಮತ್ತೆ ಅದೇ ತಪ್ಪನ್ನು ನಿಮ್ಮ ಜೀವನದೊಳಗೆ ಅನುಮತಿಸಬೇಡಿ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುವ ಮೊದಲು ಸ್ವಲ್ಪ ಕಾಲ ನಿಶ್ಶಬ್ದವಿರಬಹುದು. ಆ ನಿಶ್ಶಬ್ದಕ್ಕೆ ಭಯಪಡಬೇಡಿ. ಆ ನಿಶ್ಶಬ್ದವೇ ನಿಮ್ಮ ವಿಧಿಯ ಬದಲಾವಣೆಗೆ ಮುಂಚಿತವಾಗಿ ಬರುವ ಸಂಕೇತವಾಗಿರಬಹುದು. ಪರಿಹಾರದ ಸಂಕಲ್ಪ: ಈ 4 ದಿನಗಳಲ್ಲಿ ಬೆಳಗ್ಗೆ ಎದ್ದು ಮೊದಲು ದೇವರಿಗೆ ನಮಸ್ಕರಿಸಿ, ನನ್ನ ಜೀವನದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಲಿ, ನನ್ನ ಕುಟುಂಬಕ್ಕೆ ಶಾಂತಿ ಸಿಗಲಿ, ನನಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಜ್ಞಾನ ಸಿಗಲಿ, ನನ್ನ ಕಷ್ಟಕ್ಕೆ ತಕ್ಕ ಫಲಿತಾಂಶ ಬರಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸಿ. ದಿನನಿತ್ಯ ಸಾಧ್ಯವಾದರೆ ಶಿವ, ಹನುಮಂತ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆಯಿರಿ. ಸಾಧ್ಯವಾದ ದಿನ ಅನ್ನದಾನ ಮಾಡಿ. ಯಾರಿಗಾದರೂ ಅಗತ್ಯವಿದ್ದಾಗ ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಮುಖ್ಯವಾಗಿ ಈ 4 ದಿನಗಳಲ್ಲಿ ಯಾರ ಮನಸ್ಸನ್ನು ಉದ್ದೇಶಪೂರ್ವಕವಾಗಿ ನೋಯಿಸದೇ ಇರುವುದು ಅತ್ಯಂತ ದೊಡ್ಡ ಪರಿಹಾರ.
ವೃಶ್ಚಿಕ ರಾಶಿಯವರಿಗೆ ಈ 4 ದಿನಗಳಲ್ಲಿ ಅದೃಷ್ಟವೆಂದರೆ ಆಕಾಶದಿಂದ ದಿಢೀರನೆ ಹಣ ಬೀಳುವುದಲ್ಲ. ಸರಿಯಾದ ವ್ಯಕ್ತಿ ಸರಿಯಾದ ಸಮಯಕ್ಕೆ ಸಿಗುವುದು, ಸರಿಯಾದ ಮಾಹಿತಿ ಸರಿಯಾದ ಸಮಯಕ್ಕೆ ಬರುವುದು, ತಪ್ಪು ನಿರ್ಧಾರದಿಂದ ನೀವು ಪಾರಾಗುವುದು ಮತ್ತು ಹೊಸ ಅವಕಾಶವನ್ನು ಗುರುತಿಸುವುದು ಇವೇ ನಿಜವಾದ ಅದೃಷ್ಟದ ಸಂಕೇತಗಳು. ಅದಕ್ಕಾಗಿಯೇ ನಿಮ್ಮ ಸುತ್ತಲೂ ನಡೆಯುವ ಸಣ್ಣ ವಿಷಯಗಳನ್ನು ಗಮನಿಸಿ, ಆದರೆ ಪ್ರತಿಯೊಂದು ಸಣ್ಣ ವಿಷಯವನ್ನು ಪವಾಡವೆಂದು ಭಾವಿಸಿ ಆತುರಪಡಬೇಡಿ. ಭಕ್ತಿಯ ಜೊತೆಗೆ ವಿವೇಚನೆಯೂ ಇರಬೇಕು. ವೃಶ್ಚಿಕ ರಾಶಿಯವರೇ, ಆಗಸ್ಟ್ 17, 18, 19, 20ರ ದಿನಾಂಕಗಳು ನಿಮಗೆ ಒಂದು ವಿಷಯವನ್ನು ಬಲವಾಗಿ ನೆನಪಿಸುತ್ತಿವೆ. ನಿಮ್ಮ ಜೀವನ ಬದಲಾಗುತ್ತಿರುವಾಗ ಮೊದಲಿಗೆ ಅದು ಪ್ರಪಂಚಕ್ಕೆ ತಿಳಿಯುವುದಿಲ್ಲ, ಮೊದಲಿಗೆ ನಿಮ್ಮ ಮನಸ್ಸಿಗೆ ತಿಳಿಯುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ. ಹಳೆಯ ಸಮಸ್ಯೆಗೆ ಹೊಸ ಪರಿಹಾರ ಕಾಣಿಸಿದರೆ ಪ್ರಯತ್ನಿಸಿ. ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದರೆ ಅವರ ಮೌಲ್ಯವನ್ನು ಗುರುತಿಸಿ. ಒಂದು ಅವಕಾಶ ಬಂದರೆ ಸಂಪೂರ್ಣವಾಗಿ ಪರಿಶೀಲಿಸಿ ಬಳಸಿಕೊಳ್ಳಿ. ಆದರೆ ಕೋಪ, ಅನುಮಾನಗಳ ಕಾರಣದಿಂದ ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ನಿಮಗೆ ಇಷ್ಟುವರೆಗೆ ಎದುರಾದ ಕಷ್ಟಗಳು ನಿಮ್ಮನ್ನು ದೌರ್ಬಲ್ಯಗೊಳಿಸುವುದಕ್ಕಲ್ಲ, ಸರಿಯಾದ ಸಮಯಕ್ಕೆ ಬಲವಾಗಿ ನಿಲ್ಲಿಸುವುದಕ್ಕಾಗಿ ಬಂದಿವೆ. ಈಗ ನಿಮ್ಮ ಕೆಲಸ ಒಂದೇ, ಮೌನವಾಗಿ ನಡೆಯುತ್ತಿರುವ ಬದಲಾವಣೆಯನ್ನು ಗಮನಿಸುವುದು, ದೇವರಲ್ಲಿ ನಂಬಿಕೆಯಿಡುವುದು ಮತ್ತು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸದೆ ಮುಂದುವರಿಸುವುದು. ಮೌನವಾಗಿ ನಡೆಯುತ್ತಿರುವ ವಿಧಿಯ ಬದಲಾವಣೆ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಕಾಣಿಸುವ ಬದಲಾವಣೆಯಾಗಿ ಬದಲಾಗಲಿ ಎಂದು ಪರಮೇಶ್ವರನಲ್ಲಿ ಪ್ರಾರ್ಥಿಸೋಣ. ಭಕ್ತಿ ಜ್ಯೋತಿಷ್ಯ ವಾಣಿಪರವಾಗಿ ವೃಶ್ಚಿಕ ರಾಶಿಯವರಿಗೆ ಶುಭ ಆರೋಗ್ಯ, ಐಶ್ವರ್ಯ, ಕೌಟುಂಬಿಕ ಸಂತೋಷ, ಉದ್ಯೋಗಾಭಿವೃದ್ಧಿ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಸಿಗಲೆಂದು ಹಾರೈಸುತ್ತಿದ್ದೇವೆ. ಧನ್ಯವಾದಗಳು.